ಆಗಲಿಲ್ಲ, ಎಂತದ್ದು ಅವನಿಗೆ ಇದು ಫೀಲ್ ಆಗಿಲ್ಲ ಅಂದ್ರೆ ಅರ್ಥ ಅವನಿಗೆ ಮೈ ಲೈಫ್ ಏನು ಅಂತ. ಸೊ ವರ್ಲ್ಡ್ ಜಗತ್ತು ಹೇಳ್ತದೆ ಇಂಡಿಯಾ ಇಸ್ ನಂಬರ್ 1 ಕಂಟ್ರಿ ಓರ್ ಸೂಟಬಲ್ ಕಂಟ್ರಿ ಫಾರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳುವಾಗ ಜಗತ್ತಲ್ಲಿ ಇಂಡಿಯಾ ಅದಕ್ಕೆ ಸೂಟಬಲ್ ಆದ ಕಂಟ್ರಿ ಅಂತ ಹೇಳುವಾಗ ಯಾರಿಗೆ ಕೆಲವರಿಗೆ ಬದಲಾವಣೆ ಬರುವುದು, ಯಾಕಂದ್ರೆ ಅವರ ಸಬ್ಜೆಕ್ಟ್ ಅಲ್ಲಿ ಇಲ್ಲ. ಸೊ ಆಸ್ ಎ ಇಂಡಿಯನ್, ಒಬ್ಬ ಇಂಡಿಯನ್ ಆಗಿರುವ ನಾವು ತುಂಬಾ ಸಂತೋಷ ಪಡುವಂತದ್ದು ಮಾತು, ದ ವರ್ಲ್ಡ್ ನಂಬರ್ 1 ಬಿಸಿನೆಸ್ ಇನ್ ದ ವರ್ಲ್ಡ್ ದಟ್ ಇಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಜಗತ್ತಿನ ನಂಬರ್ 1 ಬಿಸಿನೆಸ್ ದಟ್ ಇಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅದೇ ಜಗತ್ತು ಹೇಳ್ತಾ ಉಂಟು ಇವತ್ತು ಅಮೆರಿಕ ಅಥವಾ ಯುರೋಪ್ ಕಂಟ್ರೀಸ್ ಈ ಬಿಸಿನೆಸ್ ಅಲ್ಲಿ ಟಾಪ್ ಲೆವೆಲ್ ಅಲ್ಲಿ ನಿಂತಿದೆ. ಅಮೆರಿಕ ಇಸ್ ದ ನಂಬರ್ 1 ಕಂಟ್ರಿ ಇನ್ ದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. 2000ಕ್ಕಿಂತ ಮೇಲೆ ಜಾಸ್ತಿ ಕಂಪನಿಗಳು ಅಮೆರಿಕದಲ್ಲಿ ಇದೆ. ಅಮೆರಿಕದಲ್ಲಿ ಒಂದು 80% ಮೆಂಬರ್ಸ್ ದೇ ಆರ್ ಕನೆಕ್ಟೆಡ್ ವಿತ್ ಲಿಂಕ್ ವಿತ್ ಡೈರೆಕ್ಟ್ ಎನಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅದೇ ಅಮೆರಿಕ ಕಲಿಸ್ತಾ ಉಂಟು ಇಂಡಿಯಾ ಈಸ್ ದ ಸೂಟಬಲ್ ಕಂಟ್ರಿ ಫಾರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಎಲ್ಲ ಜಗತ್ತಿಗೆ ಗೊತ್ತಾಗಿದೆ ಇಂಡಿಯಾದ ಪೊಟೆನ್ಷಿಯಲ್ ಏನು ಅಂತ ಹೇಳಿ. ಹಾಗೆ ಇಂಡಿಯಾ ಪ್ರೂವ್ ಮಾಡಿದೆ. ಇವತ್ತು ನಮಗೆ ಗೊತ್ತಿದೆ 2019, 2020, 2021 ಇಂಡಿಯಾದಲ್ಲಿ ಒಂದು ನಿಯಮ ಬಂದಿದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇಂಡಿಯಾ ಗವರ್ಮೆಂಟ್ ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೊಂದು ನಿಯಮ ತಂದು ಇಂಡಿಯನ್ಸ್ ಇನ್ನು ಈ ಬಿಸಿನೆಸ್ ಅಮೆರಿಕನ್ಸ್, ಯುರೋಪಿಯನ್ಸ್, ಮಲೇಷಿಯನ್ಸ್ ಅಥವಾ ಇವರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಹಾಗೆ ಆಸ್ ಎ ಒಬ್ಬ ಇಂಡಿಯನ್ ಈ ಬಿಸಿನೆಸ್ ಅನ್ನು ಒಂದು ನಿಯಮದ ಅಂಡರ್ ಅಲ್ಲಿ ನೆಮ್ಮದಿಯಿಂದ ಲೀಗಲ್ ಆಗಿ ಮಾಡಿ ಹಣ ಮಾಡಬಹುದು ಎಂಬ ಒಂದು ಗ್ರೀನ್ ಸಿಗ್ನಲ್ ಅನ್ನು ಇಂಡಿಯಾ ಗವರ್ಮೆಂಟ್ ನಮ್ಮ ಕೈಯಲ್ಲಿ ಕೊಟ್ಟಾಗ ಆಸ್ ಎ ಇಂಡಿಯನ್ ಎಷ್ಟು ಸಂತೋಷ ಪಡಬೇಕು. ಯಾವ ಇಂಡಿಯನ್ ಸಂತೋಷ ಪಡ್ತಾನೆ ಗೊತ್ತುಂಟಾ? ಅವನಿಗೆ ಇಂಡಿಯಾದ ಬಗ್ಗೆ ಕೂಡ ಗೊತ್ತಿರಬೇಕು. ಇವತ್ತು ಇಂಡಿಯಾದ ಒಂದು ಪ್ರಾಬ್ಲಮ್, ನಮ್ಮ ಮನೆಯ ಪ್ರಾಬ್ಲಮ್ ನಮಗೆ ಗೊತ್ತಾದ್ರೆ ಮಾತ್ರ ನಮ್ಮ ಮನೆಯಲ್ಲಿ ನಾವು ಸೀರಿಯಸ್ ಆಗುದು. ಆಸ್ ಎ ಇಂಡಿಯನ್ ನಾವು ಬದುಕ್ತಿರುವ ಇಂಡಿಯಾದ ಪ್ರಾಬ್ಲಮ್ ಎಷ್ಟು ಜನರಿಗೆ ಗೊತ್ತಿದೆ ಅಲ್ವಾ? ನಾವು ನಮ್ಮ ಪ್ರಾಬ್ಲಮ್ ನೋಡುದು ಮತ್ತೆ ಅಲ್ವಾ ಈ ಕಂಟ್ರಿಯ ಪ್ರಾಬ್ಲಮ್. ಸೊ ಹೀಗೆ ಜನರು ಇವತ್ತು ಇಂಡಿಯಾದ ಪ್ರಾಬ್ಲಮ್ ಗೊತ್ತಿಲ್ಲ. ಮನೆಯ ಪ್ರಾಬ್ಲಮ್ ಅರ್ಥ ಮಾತ್ರ ಮನೆ ಬಗ್ಗೆ ಸೀರಿಯಸ್ ಆಗ್ತಾನೆ. ಇಂಡಿಯಾದಲ್ಲಿ ಬದುಕಿರುವ ನಮಗೆ ಇಂಡಿಯಾದ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಬೇಕು. ಸೊ ಇಂಡಿಯಾದ ಪ್ರಾಬ್ಲಮ್ ಇಂಡಿಯನ್ ಎಕನಾಮಿಕ್ಸ್ ಆಗಲಿ ಗವರ್ಮೆಂಟ್ ಆಗಲಿ ಕೆಲವರು ಹೇಳಿದ್ರೆ, ಐ ಥಿಂಕ್ ಕೇರಳದಲ್ಲಿ ಒಬ್ರು ಗವರ್ಮೆಂಟ್ ರೆಪ್ರೆಸೆಂಟೇಟ್ ಮಾಡುವ ಒಬ್ಬ ವ್ಯಕ್ತಿ ಬಂದಿದ್ರು ಲಾಸ್ಟ್ ಟೈಮ್ ನೆಕ್ಸಸ್ ಪ್ರೋಗ್ರಾಮ್ ಅಲ್ಲಿ. ಅವರು ಗವರ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುವಂತ ವ್ಯಕ್ತಿ ನಮ್ಮ ಪ್ರೋಗ್ರಾಮ್ ಗೆ ಬಂದಿದ್ರು. ಅವರು ಹೇಳಿದ್ದು ಎಷ್ಟೋ ಕೋಟಿ ಜನರು ಜಾಬ್ ಅಪ್ಲೈ ಮಾಡಿ ಸಿಕ್ಕಿದ ಕೆಲವು ಲಕ್ಷ ಜನರಿಗೆ. ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ ಉಂಟು? ಎಷ್ಟು ಇಂಡಿಯನ್ಗೆ ಅರ್ಥ ಆಗ್ತಾ ಉಂಟು? ಇವತ್ತು ಎಷ್ಟು ಪ್ಯಾರೆಂಟ್ಸ್ ಗೆ ಅರ್ಥ ಆಗ್ತಾ ಉಂಟು? ಮಕ್ಕಳನ್ನು ಲಕ್ಷಗಟ್ಟಲೆ ಖರ್ಚು ಮಾಡಿ ಕಲಿಸಿ ಬಿಡುವುದು ಎಲ್ಲಿಗೆ? ಜಾಬ್ ಇಲ್ಲದ ಒಂದು ಪರಿಸ್ಥಿತಿ.